ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಭಗವಂತನನ್ನು ಕೊಂಡಾಡಿ ಪರಮಾತ್ಮನ ಗುಣಗಳನ್ನು, ಪರಮಾತ್ಮನ ಮಹಿಮೆಗಳನ್ನು ಹೇಳುವುದು ಒಂದು ಪ್ರಧಾನವಾದ ಅಂಶವಾಗಿ ಅದರಲ್ಲಿ ಸೇರಿಸಿದ್ದಾರೆ, ಅಳವಡಿಸಿದ್ದಾರೆ. ಅದಲ್ಲದೆ ಹರಿಭಕ್ತಿ ಸಾರದಲ್ಲಿ ಇನ್ನನೇಕ ಮಾತುಗಳನ್ನು ಕೂಡ ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಸುಂದರವಾಗಿ ವೈರಾಗ್ಯ, ಸಂಸಾರದ ಅಸಾರತೆ, ಜೀವನ ಪರಾಧೀನತೆ, ಅವನಿಗಿರುವ ಕಷ್ಟ ಕಾರ್ಪಣ್ಯಗಳು, ಭಗವಂತನ ಕರುಣೆ, ಸಾಧನೆಯ ಅವಶ್ಯಕತೆ, ಮೋಕ್ಷದ ಮಾರ್ಗವೇನು, ಇವುಗಳನ್ನೆಲ್ಲ ತಿಳಿಸುವುದಕ್ಕಾಗಿ ತುಂಬ ವಿಸ್ತಾರವಾಗಿ ಒಂದೊಂದು ಮಾತುಗಳನ್ನು ಕೂಡ ಹೃದಯಸ್ಪರ್ಶಿಯಾಗಿ, ಮರ್ಮಸ್ಪರ್ಶಿಯಾಗಿ ಹೇಳುವಂತಹ ಒಂದು ಪ್ರಕ್ರಿಯೆಯನ್ನು ರೂಪಿಸಿದ್ದಾರೆ. ಅದರಲ್ಲಿ 20ನೆಯ ಪದ್ಯ. ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನೆನಗೆ ತಿಳುಹಿ ಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸೋ ಅನವರತ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀ ನೆನಗೆ ತಿಳುಹಿ ಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆಯಿತ್ತು ರಕ್ಷಿಸು ನಮ್ಮ ನನವರತ. ಭಗವಂತನನ್ನು ಪ್ರಾರ್ಥನೆ ಮಾಡುವ ಬಗೆ ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಒಂದು ಪ್ರಾಯೋಗಿಕ ಒಂದು ಅನುಭವದ ಮೇರೆಗೆ ಒಂದು ಮಾತನ್ನು ಹೇಳುತ್ತಾರೆ, ದೃಷ್ಟಾಂತವನ್ನು ಕೊಡ್ತಾರೆ. ಆ ದೃಷ್ಟಾಂತ ಎಷ್ಟು ಸುಂದರವಾಗಿದೆ. ಗಿಳಿಯ ಮರಿಯನ್ನು ತಂದು, ದೊಡ್ಡ ಗಿಳಿಯಲ್ಲ, ದೊಡ್ಡ ಗಿಳಿಯಲ್ಲ, ಪೂರ್ಣ ಬೆಳೆದ ಗಿಳಿಯಲ್ಲ, ಪೂರ್ಣ ಬೆಳೆದ ಗಿಳಿಗಾದರೂ ಇನ್ನೂ ಚೆಂದಾಗಿ ಮಾತಾಡುವುದಕ್ಕೆ ಬಂದೀತು, ಕಲಿಯುವುದಕ್ಕೆ ಬಂದೀತು. ಗಿಳಿಯ ಮರಿಯನ್ನು ತಂದು, ಅಥವಾ ಗಿಳಿಯ ಮರಿ ಹೇಗೆ ಕಲ್ತೀತೋ ಹಾಗೆ ಗಿಳಿ ಕಲಿಲಿಕ್ಕಿಲ್ಲ. ಯಾಕೆ? ಬಲ್ತು ಹೋಗಿದೆ. ದೊಡ್ಡದಾದ ಮೇಲೆ ಗಿಳಿ ಕಲಿಲಿಕ್ಕಿಲ್ಲ. ಹಾಗಾಗಿ ಕಲಿಯದ ಗಿಳಿ ದೊಡ್ಡದನ್ನು ತೆಗೆದುಕೊಂಡು ಮಾಡೋದೇನು ಬೇಡ ಅನ್ನುವುದಕ್ಕೆ ಗಿಳಿಯ ಮರಿ. ಗಿಳಿಯ ಮರಿಯನ್ನು ತೆಗೆದುಕೊಂಡಾಗ ಆ ಮರಿ ಇನ್ನೂ ಚಿಕ್ಕದಿದೆ. ಹಾಗಾಗಿ ಅವುಗಳನ್ನು ಪಂಜರದಲ್ಲಿಟ್ಟಾಗ ನಾವು ಕಲಿಸಿದ ಶಬ್ದಗಳನ್ನು ಕಲಿತದೆ, ಕಲಿತಂತೆ ನುಡಿತದೆ. ಹಾಗಾಗಿ ಗಿಳಿಯ ಮರಿಯನ್ನು. ಕನಕದಾಸರು ಆ ಶಬ್ದವನ್ನು ಆರಿಸುವಾಗ ಒಂದು ವಿಶೇಷವಾದ ಗಮನ ಕೊಟ್ಟು ಅದಕ್ಕೊಂದು ಅನುಭವದ ಆಧಾರದ ಮೇಲೆ ಆ ಮಾತನ್ನು ಹೇಳ್ತಾರೆ. ಗಿಳಿಯ ಮರಿಯನ್ನು ತಂದು. ಗಿಳಿಯ ಮರಿಯನ್ನು ತರೋದೇನು? ಹೌದು, ತರೋದು. ಯಾಕೆ ಅಂದರೆ ಗಿಳಿ ಮರಿ ನಿಮ್ಮ ಮನೆಯಲ್ಲೆಲ್ಲ ಓಡಾಡುವುದಿಲ್ಲ, ಬಹಳ ಓಡಾಡುವುದಿಲ್ಲ. ಅದು ಬಹಳ ಅಪರೂಪ, ತೀರಾ ಅಪರೂಪ. ಕಾಗೆ ಓಡಾಡುತ್ತೆ, ಗುಬ್ಬಿ ಓಡಾಡುತ್ತೆ, ಇನ್ನು ಬೆಳ್ಳಕ್ಕಿ ಓಡಾಡ್ತದೆ, ಇನ್ನೇನೇನೋ ಪಕ್ಷಿಗಳೆಲ್ಲ ಓಡಾಡ್ತವೆ. ಬೇಕಾದರೆ ಗೂಗಿನೂ ಬಂದಿತ್ತು, ಆದರೆ ಗಿಳಿ ಬರುವುದಿಲ್ಲ. ಹಾಗಾಗಿ ಗಿಳಿಯ ಮರಿಯನ್ನು ತರಬೇಕು, ಕಾಡಿಗೆ ಹೋಗಿ ತರಬೇಕು. ಅಂದರೆ ಏನರ್ಥ ನೋಡಿ, ಮತ್ತೆ ಅಲ್ಲೂ ಒಂದು ಸ್ವಾರಸ್ಯ. ಗಿಳಿಯ ಮರಿಯನ್ನು ತರಬೇಕು. ತರೋದು ಯಾಕೆ ಅಂದರೆ ಈ ಜೀವ ಏನಿದಾನಲ್ಲ, ಇವನು ಕಾಡಿನಲ್ಲಿ ಓಡಾಡ್ತಾ ಇದ್ದಾನೆ. ಈ ಜೀವ ಕಾಡಿನಲ್ಲಿ ತಿರುಗ್ತಾ ಇದ್ದಾನೆ. ಇವನಿಗೆ ಏನು ಸಂಸ್ಕಾರ ಇಲ್ಲ. ಟ್ರೈಬಲ್ ಮನುಷ್ಯನಂತೆ ಸಂಸ್ಕಾರವಿಲ್ಲದ ಒಬ್ಬ ಮನುಷ್ಯನಾಗಿ, ಜೀವನಾಗಿ ಓಡಾಡ್ತಾ ಇದ್ದಾನೆ. ವೇದ, ಶಾಸ್ತ್ರ, ಧರ್ಮ, ತತ್ವಜ್ಞಾನ, ಶ್ರೀಮದಾಚಾರ್ಯರ ಉಪದೇಶ ಇವು ಯಾವುದರ ಪರಿವೆಯೂ ಇಲ್ಲ ಇವನಿಗೆ. ಹಾಗಾಗಿ ಮನೆಯ ಸುತ್ತಲ ಹತ್ತಿರದಲ್ಲಿ ಎಲ್ಲೆಲ್ಲೂ ಇಲ್ಲದಂತಹ ಪಕ್ಷಿ ಗಿಳಿ. ಹಾಗೆ ಶ್ರೀಮದಾಚಾರ್ಯರ ವೇದಶಾಸ್ತ್ರಗಳ
ಧರ್ಮ ನೀತಿಗಳ ಹತ್ತಿರದಲ್ಲಿ ಸುಳಿಯಲಾರದಂತಹ ಈ ಜೀವ ದೂರ ಎಲ್ಲೋ ಸಂಸಾರದ ಕಾಡಿನಲ್ಲಿ ತಿರುಗಾಡ್ತಾ ಇದ್ದಾನೆ, ತನ್ನ ಮನಸ್ಸಿಗೆ ಬಂದಂತೆ ವಿಹಾರ ಮಾಡುವುದಕ್ಕಾಗಿ. ಈ ಊರಿಗೆ ಬಂದರೆ ತನ್ನನ್ನು ಬಂಧಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬರುವುದೇ ಇಲ್ಲ ಗಿಳಿ. ಹಾಗೆ ಈ ಜೀವ ಧರ್ಮ, ದೇವರು, ಶಾಸ್ತ್ರ ಎಂದು ಹೇಳುವಂತಹ ಗುರುಗಳು, ಪರಂಪರೆ, ಸಂಸ್ಕೃತಿ, ಈ ಜ್ಞಾನಿಗಳು ಇವರ ಹತ್ತಿರ ಬಂದದ್ದಾದರೆ ಆಗ ಅವರು ಹಿಡಿದು ಯಾಕೋ ಪ್ರವಚನಕ್ಕೆ ಬರುವುದಿಲ್ಲ, ಧರ್ಮ ಮಾಡುವುದಿಲ್ಲ, ದೇವರ ಆರಾಧನೆ ಮಾಡು, ಪೂಜೆ ಮಾಡು ಅಂತ ಬೆನ್ನತ್ತಿ ಬಿಡ್ತಾರೆ. ಹಾಗಾಗಿ ಈ ಯಾವ ಸಜ್ಜನರ ಕಾಟವೇ ಬೇಡ ಅಂತನ್ನುವುದಕ್ಕಾಗಿ ಆ ಮನುಷ್ಯ ದೂರದಲ್ಲಿ ಹೋಗ್ತಾ ಇರ್ತಾನೆ. ಅಂಥ ಮರಿಯನ್ನು ತಂದು ಅವನನ್ನು ಪಂಜರದಲ್ಲಿ ಹಾಕಬೇಕು. ಮೊದಲು ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಇಟ್ಟು ಅವನನ್ನು ಪೋಷಿಸಬೇಕು. ಗಿಳಿ ಮರಿಗೆ ಕೇವಲ ಏನಾಗತ್ತೆ ಗೊತ್ತೇನು? ಗಿಳಿ ಮರಿಗೆ ನಾನು ಹೇಳಿದ್ದನ್ನು ಕಲಿ ಅಂತಂದರೆ ಕಲಿಯುವುದಿಲ್ಲ. ಅದಕ್ಕೆ ಪೋಷಣೆ, ತಿನ್ನೋದಕ್ಕೆ ಆಹಾರ, ಅದಕ್ಕೆ ಬೇರೆ ಬೇರೆ ಕಾಳುಗಳು, ಸಿಹಿಯಾದಂತಹ ದ್ರಾಕ್ಷಿ, ಅದು ಒಳ್ಳೆಯ ಉತ್ತಮವಾದಂತಹ ದ್ರಾಕ್ಷಿಗಳನ್ನು ತಿಂದು ಬದುಕುವಂಥದ್ದದು. ಹಾಗಾಗಿ ನಾನಾ ಹಣ್ಣುಗಳು, ರಸವತ್ತಾದ ಹಣ್ಣುಗಳನ್ನು, ಉತ್ತಮವಾದ ದ್ರಾಕ್ಷಿ, ಇನ್ನು ಅನೇಕ ಪದಾರ್ಥಗಳನ್ನು ಕೊಟ್ಟು ಅದನ್ನು ಪೋಷಿಸಬೇಕು. ಹಾಗೆ ನೀನು ನನ್ನನ್ನು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತು ನಿನ್ನ ನಾಮಾಮೃತ ನನ್ನ ಬಾಯಿಯಲ್ಲಿ ಬರುವಂತೆ ಮಾಡು ಸ್ವಾಮಿ. ನನ್ನ ಹೊಟ್ಟೆಗೆ ನೀನು ಹಾಕಲಿಲ್ಲ ಅಂದರೆ ನಾನೇನು ನಿನ್ನ ನಾಮಸ್ಮರಣೆ ಮಾಡೋನಲ್ಲ. ನಾನು ಗಿಳಿಗೆ ಆಹಾರ ಹಾಕಿದರೆ ಆಹಾರದ ಕೊಡ್ತಾರೆ ಅಂತನ್ನುವ ಪ್ರೀತಿಯಿಂದ ಪಂಜರದಲ್ಲಿ ಕೂಡಿಟ್ಟಾಗ ಅದು ಪಂಜರದಲ್ಲಿ ಇರುವುದಕ್ಕೆ ಸಿದ್ಧವಾಗಿ ಕಲಿಸಿದ ಮೃದು ನುಡಿಗಳನ್ನು ಕೇಳಿ ಕಲಿತು ಪುನರುಚ್ಚಾರಣೆ ಮಾಡಿ ಅದನ್ನು ಸಂತೋಷಗೊಳಿಸುವ ಕೆಲಸವನ್ನು ಮಾಡ್ತದೆ ಹೊರತು ಪೋಷಣೆ ಮಾಡದೆ ಅದನ್ನು ಲಾಲನೆ ಮಾಡದೆ ಇದ್ದರೆ ಗಿಳಿ ಮಾಡುವುದಿಲ್ಲ. ಆದ್ದರಿಂದ ನನ್ನನ್ನು ನೀನು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತು ನನ್ನನ್ನು ರಕ್ಷಿಸು. ಮೊದಲು ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಮೊದಲು ಪೋಷಣೆ ಮಾಡು. ಹೊಟ್ಟೆಗೆ ಚಿಂತೆ ಇಲ್ಲ ಅಂತಾದರೆ ಸ್ವಾಮಿ ನಾನೇನೋ ಕಲೀಲಿಕ್ಕೆ ತಯಾರಾಗಬಹುದು, ಆಗ್ತೇನೋ ಇಲ್ಲೋ ಗೊತ್ತಿಲ್ಲ, ತಯಾರಾಗಬಹುದು. ಮನುಷ್ಯನಿಗೆ ಹೊಟ್ಟೆ ಚಿಂತೆ ಇದೆ, ಹೆಂಡತಿ ಮಕ್ಕಳು ಬಂಧು ಬಳಗ ಅನ್ನುವ ವಂಶದ ಚಿಂತೆ ಇದೆ. ಆ ಚಿಂತೆಯಿಂದಾಗಿ ಮನುಷ್ಯ ಬೇಸತ್ತು ಹೋಗ್ತಾನೆ. ಆದ್ದರಿಂದ ಅವನು ದೇವರತ್ತ ಮುಖ ಮಾಡುವುದಿಲ್ಲ, ದೇವರಿಂದ ವಿಮುಖನಾಗ್ತಾನೆ. ಪರಾಂಗುಖನಾಗದಿದ್ದಂತೆ ಆಗಬೇಕಾದರೆ ದೇವರು ಅವನಿಗೆ ಚೆನ್ನಾಗಿ ಪೋಷಣೆಯನ್ನು ಕೊಡಬೇಕು ಅನ್ನುವುದಾಗಿ ಕೇಳಿಕೊಳ್ತಾರೆ. ಅಂದರೆ ದೇವರಿಗೆ ಬೇಡುವಾಗ ಬಹಳ ಬುದ್ಧಿವಂತಿಕೆಯಿಂದ ಬೇಡ್ತಾ ಇದ್ದಾರೆ, ಬುದ್ಧಿವಂತಿಕೆಯಿಂದ ಬೇಡ್ತಾ ಇದ್ದಾರೆ. ನನಗೆ ಬೇಕಾದದ್ದು ನಿನ್ನ ನಾಮಾಮೃತ ನನ್ನ ಬಾಯಿಯಲ್ಲಿ ಬರಬೇಕು ನಿಜ. ಆದರೆ ಅಷ್ಟಾಗಬೇಕಾದರೆ ನಾನು ಕಾಡಿನಲ್ಲಿ ಭಟಕ್ತಾ ಇರುವಂತಹ ನನ್ನನ್ನು ನೀನು ಕರ್ಕೊಂಡು ಬರಬೇಕು ಮೊದಲೇನು. ಎರಡನೇದ್ದು ಪಂಜರದಲ್ಲಿ ಹಾಕಬೇಕು. ಸಜ್ಜನರು ಎಂಬಂತಹ ಪಂಜರ, ಒಂದೊಂದು ಆ ತಂತಿಗಳೇನಿವೆಯಲ್ಲ ಅವರೆಲ್ಲರೂ ಕೂಡ ಸಜ್ಜನರು. ಆ ಸಜ್ಜನರೆಂಬ ಪಂಜರದೊಳಗೆ ನನ್ನನ್ನು ಕೂಡಿಸು. ಎರಡನೇದಾಗಿ ನನ್ನನ್ನು ಪೋಷಿಸು. ಮೂರನೇದಾಗಿ ನನ್ನನ್ನು ಲಾಲಿಸು. ಅದಾದ ಮೇಲೆ ನನಗೆ ನಿನ್ನ ನಾಮವನ್ನು ಸ್ಮರಣೆ ಮಾಡುವುದಕ್ಕೆ ಕಲಿಸು. ಬಹಳ ಸುಂದರವಾದ ಪ್ರಾರ್ಥನೆ. ಅಂದರೆ ದೇವರಿಗೆಲ್ಲ ಜವಾಬ್ದಾರಿ. ಯಾರೋ ಒಬ್ಬನು ಕೇಳಿದ, ನಾನು ಅಲ್ಲಿ ಲೋಟ ಇದೆ, ನಾನು ತಕ್ಕೊಂಡು ನೀರು ಕುಡಿಲ ಅಂತ ಕೇಳಿದ. ಒಬ್ಬಳು ಹೆಣ್ಮಗಳು, ಬುದ್ಧಿವಂತ ಹೆಣ್ಮಗಳು, ಮೆತ್ತಗೆ ಮಾತಾಡುವುದಕ್ಕೆ ಬಲಿತ ಹೆಣ್ಮಗಳು. ಅವಳು ಹೇಳಿದ್ಲು, ನೀರು ತಗೊಂಡು ಕುಡಿತೀಯಪ್ಪ, ಕುಡಿದು ತೊಳೆದಿಟ್ಬಿಡು ಅಂತ ಹೇಳಿಬಿಟ್ಟು. ಅಂದರೆ ಕೆಲಸ ನೀರು ತಗೋಂತ ಅನುಜ್ಞೆಯನ್ನು ಕೊಡುವಾಗಲೇ ತಗೊಂಡು ನೀರು ಕುಡಿದು ತೊಳೆದಿಟ್ಬಿಡು. ಅದು ತೊಳೆದಿಟ್ಬಿಡು ಅಂತನ್ನುವ ಮಾತು ಅದು ಪ್ರತ್ಯೇಕ ವಿಧಿಯನ್ನು ಮಾಡುವ ಕಾರಣವಿಲ್ಲ, ಅನುಜ್ಞೆಯಲ್ಲಿ ಸೇರಿತು. ಹಾಗೆ ನಿನ್ನ ನಾಮಾಮೃತ ನನ್ನ ಬಾಯಿಯಲ್ಲಿ ನುಡಿಸು ಎಂಬುದಾಗಿ ಬೇಡಿಕೊಳ್ಳುವ ಒಂದು ಪ್ರಾರ್ಥನೆಯ ಜೊತೆಗೆ ಅದಕ್ಕೆ ಹಿಂದಿನ ಪ್ರಾರ್ಥನೆ, ನನ್ನನ್ನು ಕಾಡಿನಿಂದ ತೆಗೆದುಕೊಂಡು ಬಾ, ಸಂಸಾರವೆಂಬ ಕಾಡಿನಿಂದ ಭವಾಟವಿಯಿಂದ ನನ್ನನ್ನು ತೆಗೆದುಕೊಂಡು ಬಾ, ಸಜ್ಜನರೆಂಬ ಪಂಜರದ ಮಧ್ಯದಲ್ಲಿ ನನ್ನನ್ನು ಸಿಕ್ಕಿಸು, ನನಗೆ ಪೋಷಿಸು, ಹೊಟ್ಟೆಗೆ ಚಿಂತೆಗಿಲ್ಲದಂತೆ ಮಾಡು, ಅದಾದ ಮೇಲೆ ಕಲಿಸು. ಇದೆಲ್ಲ ನಿನ್ನ ಜವಾಬ್ದಾರಿ, ನನಗಲ್ಲ.
ನನಗೇನು ಬರುವುದಿಲ್ಲ. ನಾನು ಗಿಳಿ ತನ್ನಷ್ಟಕ್ಕೆ ತಾನು ಬಂಜರದಲ್ಲಿ ಬರ್ತದ, ಕಲಿತದ, ನಾಮವನ್ನು ಹೆಸರನ್ನ ಹೇಳ್ತದ? ಇಲ್ಲ. ಆದರೆ ಒಂದೇ ಒಂದಿದೆ, ನಾನು ಸಾತ್ವಿಕ, ಆದ್ದರಿಂದ ಗಿಳಿ ಸಾತ್ವಿಕ, ಕಾಗೆಗೆ ಕಲಿಸ್ಲಿಕ್ಕಾಗೋದಿಲ್ಲ. ತಾಮಸ ಕಾಗೆಗೆ ಕಲಿಸ್ಲಿಕ್ಕಾಗೋದಿಲ್ಲ. ತಾಮಸ ಜೀವರಿಗೆ ಭಗವಂತನ ನಾಮಸ್ಮರಣೆ ಮಾಡು ಅಂತಂದರೆ ಆಗುವುದಿಲ್ಲ. ಅವುಗಳನ್ನು ಪಂಜರದಲ್ಲೂ ಯಾರೂ ಇಡುವುದಿಲ್ಲ, ಅವುಗಳಿಗೆ ಕಲಿಸಿದರೆ ಕಲಿಯುವುದೂ ಇಲ್ಲ. ಆದ್ದರಿಂದ ನಾನು ಕಾಗೆಯಲ್ಲ, ನಾನು ಇಷ್ಟು ಮಾತ್ರ ನಿಜ. ನಿನ್ನಲ್ಲಿ ಭಕ್ತಿ ಇದೆ, ಆದ್ದರಿಂದ ನಿನ್ನನ್ನು ನಂಬಿದ್ದೇನೆ, ಆದ್ದರಿಂದ ನಾನು ಕಾಗೆಯಲ್ಲ, ಗಿಳಿ. ಹೇಳುವಾಗಲೂ ಕೂಡ ಉತ್ತಮವಾದ ಮಾತನ್ನು, ದೃಷ್ಟಾಂತವನ್ನು, ಚಂದವಾದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ, ಕಲಿಸಿ, ಮೃದು ನುಡಿಗಳನ್ನು ಲಾಲಿಸಿ, ಮೃದು ನುಡಿಗಳನ್ನು ಕಲಿಸಿ, ಉತ್ತಮವಾದ ನುಡಿಗಳನ್ನು ಕಲಿಸು. ಆ ಉತ್ತಮವಾದ ನುಡಿಗಳನ್ನು ನೀನು ಕಲಿಸಿದಂತೆ ನಾನು ಆಡ್ತೇನೆ. ನೀನೇನು ಕಲಿಸ್ತೀಯೋ ಅದು ಆಡೋದಷ್ಟೇ ನಮ್ಮ ಕೆಲಸ. ನನಗೆಲ್ಲಿ ಬರುತ್ತೆ ಮಾತಾಡ್ಲಿಕ್ಕೆ, ಪ್ರತ್ಯೇಕವಾಗಿ ಬರುವುದಿಲ್ಲ. ಹಾಗಾಗಿ ನೀನೇನು ಕಲಿಸ್ತಿ ಅದನ್ನು ನಾನು ಕಲಿತೇನೆ, ಕಲಿತಂತೆ ನಾನು ಆಡ್ತೇನೆ. ಆದ್ದರಿಂದ ವೇದಶಾಸ್ತ್ರಗಳನ್ನು, ತತ್ವಜ್ಞಾನವನ್ನು, ನಿನ್ನ ಮಹಿಮೆಯನ್ನು ಕೊಂಡಾಡುವುದನ್ನು ಕಲಿಸು, ನಾನು ಅದಕ್ಕೆ ತಕ್ಕಂತೆ ಆಡ್ತೇನೆ. ಪೋಷಿಸಿ, ಕಲಿಸಿ, ಮೃದು ನುಡಿಗಳನ್ನು ಇಷ್ಟ ಕಲಿಸಿ ಆದ ಮೇಲೆ ನಾನು ಅದನ್ನು ಆಡ್ತೇನೆ. ಆಡಿದಾಗ ಥು ನಿನ್ನ ಏನಪ್ಪದ್ದು ಆಡ್ತೀಯೋ ಅನ್ನಬೇಡ ಸ್ವಾಮಿ, ಲಾಲಿಸಿ ಆನಂದದಿಂದ ಕೇಳು. ನೋಡಿ, ಕೂಸು ಮುದ್ದು ಮುದ್ದಾಗಿ ಮಾತಾಡ್ತಿರ್ತದೆ. ಮಾತಾಡುವ ಮಾತುಗಳನ್ನು ತಾಯಿ ತಂದೆ ಅವರು ಕೇಳಿ ಸಂತೋಷ ಪಡ್ತಾರೋ ಅದನ್ನು ಅಬದ್ಧ ಶಬ್ದ ಆಡ್ತದೆ ಅಂತ ಹೇಳಿ ಬೈತಾರೋ? ಬೈಯುವುದಿಲ್ಲ, ಸಂತೋಷ ಪಡ್ತಾರೆ, ಮೆಚ್ಚುತ್ತಾರೆ. ಏನಾದರೂ ತಪ್ಪಿದ್ರೆ ತಿದ್ದುತ್ತಾರೆ, ಹೊರತು ಬೈಯುವುದಿಲ್ಲ. ಹಾಗೆ ನನ್ನ ಅವಸ್ಥೆ ಇದೆ. ನಾನು ಕೂಸೂ ಅಲ್ಲ, ನಾನು ಗಿಳಿ. ಆ ಗಿಳಿಯೂ ಅಲ್ಲ, ಗಿಳಿಯ ಮರಿ. ಆದ್ದರಿಂದ ನನ್ನ ಮೇಲೆ ಸಿಟ್ಟಾಗಬೇಡ, ಕೋಪಗೊಳ್ಳಬೇಡ. ಮಾಡಿದ ಅಪರಾಧಗಳನ್ನು ಕ್ಷಮಿಸು. ಏನು ಮಾಡ್ತೇನೆ ಅದನ್ನು ನಂಬು, ಪ್ರೀತಿಯಿಂದ ಸ್ವೀಕಾರ ಮಾಡು. ಪರಮಾತ್ಮ ಯಾವುದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅದಕ್ಕಿಂತಲೂ ಹೆಚ್ಚಿನದು ಏನು ಬೇಕು? ನೀ ಪತಿಕರಿಸಿದ ಮೇಲೆ ಇನ್ನೇನು ಬೇಕು ಅಂತ ಕೇಳ್ತಾರೆ ಮುಂದೆ. ಹಾಗೆ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ, ಕಲಿಸಿ, ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀ ನನಗೆ. ಪರಿಣತರಂತೆ ಬಹಳ ಮಹತ್ವದ ಮಾತು. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಸ್ಕೀಮ್ ಇದೆಯಲ್ಲ. ಕಾಡಿನಿಂದ ತರಬೇಕು, ಪಂಜರದಲ್ಲಿ ಇಡಬೇಕು, ಅದಕ್ಕೆ ಚಂದ ಪೋಷಿಸಬೇಕು, ಪೋಷಿಯಾಸಿಗೆ ಕಲಿಸಬೇಕು, ಕಲಿಸಿ ಆದ ಮೇಲೆ ನುಡಿದಾಗ ಕೇಳಿ ಲಾಲಿಸಬೇಕು, ಲಾಲಿಸಿ ಸಂತೋಷ ಪಡಬೇಕು. ಇಷ್ಟು ಕೆಲಸಗಳೇನಿದೆಯಲ್ಲ ಇದು ಪರಿಣತರಿಗೆ ಸಾಧ್ಯ, ಪರಿಣತರಾಗದಿದ್ದವರಿಗೆ ಸಾಧ್ಯವಿಲ್ಲ. ಕೇಳುವ ಪರಿಣತರಂತೆ. ಏನು ಪರಿಣತರು? ಪರಿಣತರಂದ್ರೇನು ಅಂದರೆ, ಪರಿಣತರು ಅಂತಂದರೆ ಇದರಲ್ಲಿ ಪಕ್ವರಾದವರು. ಪ್ರಾಯ ಪಕ್ವರಾದವರಿಗೆ ಈ ದೃಷ್ಟಿಕೋನ ಇರುತ್ತೆ, ಪಕ್ವರಾಗದವರಿಗೆ ಈ ದೃಷ್ಟಿಕೋನ ಇರುವುದಿಲ್ಲ. ಆದ್ದರಿಂದ ಅದಕ್ಕಾಗಿ ನೀನು ಸ್ವಾಮಿ ಪರಿಣತರಂತೆ ನೀ ನನಗೆ ತಿಳುಹಿ ಮತಿಯನು ಎನ್ನ ಜಿಹ್ವೆಗೆ. ಮತಿಯನ್ನು ತಿಳುಹಿ, ನನ್ನ ಬುದ್ಧಿ ಇದೆಯಲ್ಲ, ನನಗೇನು ಜ್ಞಾನ ಇದೆಯಲ್ಲ, ಆ ಜ್ಞಾನವನ್ನು ತಿಳಿಸಿ. ತಿಳುಹಿ ಮತಿಯನು. ಮತಿ ಸರಿ ಹೋಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಧಿಯೋ ಯೋನ ಪ್ರಚೋದಯ. ನಮ್ಮ ಮನಸ್ಸು ಬುದ್ಧಿ ಸರಿ ಹೋಯಿತು ಅಂದರೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ನಿಂತದ್ದು ನಮ್ಮ ಮನಸ್ಸಿನ ಮೇಲೆ ನಿಂತಿದೆ. ಮನಃ ಪರಂ ಕಾರಣಮಾಮನಂತೆ. ಮನಸ್ಸು ಅತ್ಯಂತ ಪ್ರಧಾನ ಕಾರಣ. ಮನಸ್ಸು ಎಂಬ ಕಾರಣವನ್ನು ಬಿಟ್ಟು ಇನ್ಯಾವ ಕಾರಣವನ್ನು ಗುರುತಿಸ್ಲಿಕ್ಕಾಗುವುದಿಲ್ಲ. ಈ ಕಾರಣದಿಂದಾಗಿ ನಮಗೆ ಸಂಸಾರ ಬಂತು, ಈ ಕಾರಣದಿಂದಾಗಿ ನಮಗೆ ಮೋಕ್ಷವಾಗೋದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕಾರಣ ಒಂದೇ ಕಾರಣ, ಅದು ಮನಸ್ಸು. ಇನ್ನೇನಿಲ್ಲ. ಧಿಯೋ ಯೋನ ಪ್ರಚೋದಯ. ಸಂಸಾರಕ್ಕೆ ಕಾರಣ ಮನಸ್ಸು, ಅಂಧಂತಮಸ್ಸಿಗೆ ಕಾರಣ ಮನಸ್ಸು, ಮೋಕ್ಷಕ್ಕೆ ಕಾರಣ ಮನಸ್ಸು, ಜನರ ಪ್ರೀತಿಗೆ ಮನಸ್ಸು, ದ್ವೇಷಕ್ಕೆ ಮನಸ್ಸು, ಹಿತಕ್ಕೆ ಮನಸ್ಸು, ಅಹಿತಕ್ಕೆ ಮನಸ್ಸು. ಕೆಟ್ಟ ರೋಗಿಯಾಗಿದ್ದೇನೆ, ಬಹಳ ದೊಡ್ಡ ಮಧುಮೇಹದ ರೋಗ ಬಂದಿದ್ರೂ ಸಕ್ಕರೆಯನ್ನೇ ತಿನ್ನಬೇಕು ನಾನು ಅಂತ ಹೇಳಿ ನನ್ನ ಮನಸ್ಸಿಗೆ ಪ್ರೇರಣೆ ಆದರೆ ನಾನು ಎಂಥ ರೋಗಿಯಾಗಿ ಬಳಲ್ತೇನೆ ಹೇಳಿ? ಎಷ್ಟು ಒದ್ದಾಡಲಿಕ್ಕಿಲ್ಲ ನಾನು. ಹಾಗಾದರೆ ರೋಗ ಉಲ್ಬಣವಾಗುವುದಕ್ಕೂ ಮನಸ್ಸೇ ಕಾರಣವಾಯ್ತಲ್ಲ. ದೇವರನ್ನು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ,
ಹಾವಿನ ಹೆಡೆಯ ಮೇಲೆ ನುಣುಪಾದ ಹೆಡೆ, ಭಾರೀ ನುಣುಪು. ಹಾವಿನ ನುಣುಪಾದ ಹೆಡೆಯ ಮೇಲೆ ಒಂದು ಸಾಸಿವೆಯನ್ನು ಇಟ್ಟರೆ ಎಷ್ಟು ಕಾಲ ನಿಲ್ಲತ್ತೋ ಅಷ್ಟೇ ಕಾಲವಾದರೂ ದೇವರ ಸ್ಮರಣೆ ಮಾಡುವ ಜೀವನ್ಮುಕ್ತ. ಹಾಗೆ ಭಗವಂತನ ಸ್ಮರಣೆಯನ್ನು ನಾವು ಮನಗೊಟ್ಟು ಮನಸಾರೆ ನಾವೇನಾದರೂ ಮಾಡಿದ್ದಾದರೆ ನಮಗೆ ಮೋಕ್ಷ ನಿಶ್ಚಿತ. ಆದ್ದರಿಂದ ತಿಳುಹಿ ಮತಿಯನ್ನು, ಇಷ್ಟು ತಿಳುವಳಿಕೆ ನಮ್ಮ ಜೀವನದಲ್ಲಿ ಬರಲಿ ಸಾಕು. ದೇವರನ್ನು ಸ್ಮರಣೆ ಮಾಡಬೇಕು, ದೇವರಿಗೆ ಸಮರ್ಪಿಸಬೇಕು, ದೇವರು ಎಲ್ಲ ಅಂತ ನಂಬಬೇಕು. ಸರ್ವಸ್ವ ಭಗವಂತನದು, ಎಲ್ಲವೂ ಭಗವಂತನ ಪೂಜೆ ಎಂಬುದಾಗಿ ಭಾವಿಸುವ ನಮ್ಮ ಮನಸ್ಸು ಅಷ್ಟು ಗಟ್ಟಿಯಾಗಿ ಸತತವಾಗಿ ದೇವರನ್ನು ನೆನೆಸುವ, ದೇವರಿಗೆ ಸಮರ್ಪಿಸುವ, ದೇವರ ಸ್ವಾತಂತ್ರ್ಯವನ್ನು ಭಾವಿಸುವ, ಎಚ್ಚರ ವಹಿಸುವ ಕೆಲಸವಾಗಬೇಕು ನಮ್ಮ ಮನಸ್ಸಿನೊಳಗೆ. ತಿಳುಹಿ ಮತಿಯನ್ನು ಎನ್ನ ಜಿಹ್ವೆಗೆ ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ. ಮೊಳಗುವಂದದಿ, ಜಿಹ್ವೆಗೆ ಮೊಳಗುವಂದದಿ. ಮೊಳಗು ಎನ್ನುವ ಶಬ್ದವೇನಿದೆ ಇದು ಗುಣಗುಟ್ಟು ಶಬ್ದವಲ್ಲ, ಶಬ್ದ ಮಾಡು ಎಂಬ ಶಬ್ದವಲ್ಲ, ಉಚ್ಚರಿಸು ಎಂಬ ಮಾತಲ್ಲ, ಮೊಳಗು ಎಂಬ ಶಬ್ದ. ಮೊಳಗುವುದು ಎನ್ನುವುದು ಸಾಮಾನ್ಯವಾಗಿ ಭೇರಿ ಮೊಳಗಿತು, ಕಹಳೆ ಮೊಳಗಿತು ಅಂತೇವೆ. ದೊಡ್ಡ ವಾದ್ಯಗಳು ಗಟ್ಟಿಯಾಗಿ ಶಬ್ದಗಳನ್ನು ಹೇಳಿದರೆ ಅದು ಮೊಳಗುವುದು, ತಮ್ಮಲ್ಲೇ ಹೇಳಿದರೆ ಅದು ಗುಣಗುಟ್ಟುವ. ವಿಸ್ಪರಿಂಗ್, ಇದು ವಿಸ್ಪರ್ ಅಲ್ಲ, ಇದು ಬಹಳ ದೊಡ್ಡದಾದಂತಹ ಗಟ್ಟಿಯಾಗಿ ಕಂಡವರಿಗೆ ಕೇಳುವಂತೆ, ಸುತ್ತಲಿದ್ದವರಿಗೆ ಕೇಳುವಂತೆ ಭಗವಂತನ ನಾಮವನ್ನು ಹೇಳುವಂತಹ ಒಂದು ಸಾಮರ್ಥ್ಯವನ್ನು ನನ್ನ ನಾಲಿಗೆಗೆ ಕೊಡು ಕರುಣಾಬ್ಧಿ ಪರಮಾತ್ಮ. ಮೊಳಗುವಂದದಿ ನಿನ್ನ ನಾಮಾವಳಿಯ ಪೊಗಳಿಕೆ ಇತ್ತು. ನಿನ್ನ ನಾಮಾವಳಿಯನ್ನೂ ಕೊಡು, ನಾಮಾವಳಿಯ ಹೊಗಳಿಕೆಯನ್ನೂ ನನಗೆ ಕೊಡು, ಅದನ್ನು ನನಗೆ ಕೊಡು. ನಿನ್ನ ಹೊಗಳುವ ಭಾಗ್ಯ ನನಗೆ ಕೊಡು. ನಾಮ ನಿನ್ನದು 1000, ನಾಮ ನಿನ್ನದು ಅನಂತ. ಆ ಅನಂತ ನಾಮಗಳ ಹೊಗಳುವಂತಹ ಭಾಗ್ಯವನ್ನು ನನಗೆ ಕೊಟ್ಟು ಪರಮಾತ್ಮ ರಕ್ಷಿಸು ನಮ್ಮ ನನವರತ. ನಮ್ಮನ್ನು ರಕ್ಷಿಸುವುದಕ್ಕೆ ಉಪಾಯ ಇದೆ, ಇನ್ನೇನಿಲ್ಲ. ನಾಮಸ್ಮರಣೆಯ ಜೊತೆಗೆ ನಾಮಾವಳಿಯ ಹೊಗಳುವುದು. ಇದಕ್ಕಿಂತಲೂ ಇನ್ನು ಭಾರಿಯಾದ ಇನ್ನೇನು ಸಾಧನೆ ಇದೆ ಮುಂದೆ ಬರ್ತದೆ. ಕನಕದಾಸರೇ ಬಹಳ ಸುಂದರವಾದ ಮಾತನ್ನು ಮುಂದೆ ಹೇಳ್ತಾರೆ. ಪೊಗಳಲಳವೇ ನಿನ್ನ ನಾಮವ ಸಗುಣ ಸಚ್ಚಾರಿತ್ರ ಕಥನವ ನಗಣಿತೋಪಮ ಅಮಿತ ವಿಕ್ರಮ ಗಮ್ಯ ನೀನೆಂದು ನಿಗಮತತಿ ಕೈವಾರಿಸುತ್ತ ಪದಯುಗವ ಕಾಣದೆ ಬಳಲುತ್ತಿದೆ ವಾಸುಕಿ ಶಯನ ಸರ್ವೇಶ ರಕ್ಷಿಸೋ ನಮ್ಮ ನನವರತ. ರಕ್ಷಿಸೋ ರಕ್ಷಿಸೋ ರಕ್ಷಿಸೋ. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದರು. ಗಿಳಿಯ ಮರಿಯನ್ನು ತಂದು ಪಂಜರದಲ್ಲಿ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನು ಎನಗೆ ತಿಳುಹಿ ಮತಿಯನು ಒಳಗು ಬಂದದೆ ನಿಮ್ಮ ನಾಮಾವಳಿಯ ಪೊಗಳಿಕೆ ಇತ್ತು ರಕ್ಷಿಸು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ಒಂದು ಮಾತು ಬಂತು. ಹಾಗಾದರೆ ಭಗವಂತನ ನಾಮಾವಳಿಯನ್ನು ಹೊಗಳುವುದು ಇಷ್ಟು ಸುಲಭವಾ, ಇಷ್ಟು ಸಹಜವಾ? ಆಗತ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಏನು ಹೊಗಳ್ತೇನೆ, ನನಗೆ ಗೊತ್ತು, ನಿನ್ನ ನಾಮಾವಳಿಯನ್ನು ಹೊಗಳುವುದು ಸಾಧ್ಯವಿಲ್ಲ ಎನ್ನುವುದು ನನಗೆ ತೀರ ಗೊತ್ತು, ಪೂರ್ಣ ಗೊತ್ತು. ನನಗೆ ಸರ್ವಥಾ ಸಾಧ್ಯವಿಲ್ಲ ಎನ್ನುವ ಅರಿವು ನನಗೆ ಪರಿಪೂರ್ಣವಾಗಿದೆ. ಅದಿಲ್ಲ ಅಂತಲ್ಲ, ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದದ್ದು ಕೇವಲ ನನಗೆ ಇದು ಸಾಧ್ಯ ಎನ್ನುವ ಕಾರಣಕ್ಕಾಗಿ ಅಲ್ಲ, ನನ್ನ ಉದ್ಧಾರ ಇದರಿಂದ ಅಂತನ್ನುವ ಕಾರಣಕ್ಕಾಗಿ. ಹೊಗಳಲು ಅಳವೇ ಸಾಧ್ಯವೇ? ನಿನ್ನ ನಾಮಗಳನ್ನು, ಸುಗುಣಗಳನ್ನು, ಸಚ್ಚಾರಿತ್ರಗಳನ್ನು, ನಿನ್ನ ನಾಮ ಗುಣ ಚರಿತ್ರೆಗಳನ್ನು ಹೊಗಳಲು ಸಾಧ್ಯವೇ? ನಮಗೆ ಸಾಧ್ಯವಿಲ್ಲ. ಹೊಗಳಲು ಅಳವೇ, ಅಳವು ಎಂದರೆ ಸಾಧ್ಯವೇ ಇಲ್ಲ. ಹೊಗಳಲಳವೇ ನಿನ್ನ ನಾಮವ ಸುಗುಣ ಸಚ್ಚಾರಿತ್ರ ಕಥನವನು
ನಿನ್ನ ಉತ್ತಮವಾದ ಗುಣಗಳು, ಉತ್ತಮವಾದ ಚಾರಿತ್ರ್ಯ, ನಿನ್ನ ಕರ್ಮಗಳು, ಅವುಗಳ ಕಥನವನ್ನು ಅದನ್ನು ಹೊಗಳಲು ಸಾಧ್ಯ ಇಲ್ಲ, ಸುತರಾಂ ಸಾಧ್ಯವಿಲ್ಲ. ಯಾಕೆ ಅಂದರೆ ಅಗಣಿತೋಪಮ. ಅಗಣಿತೋಪಮ. ದೇವರಿಗೆ ಒಂದು ಉಪಮೆಯನ್ನು ತಂದು ಕೊಟ್ಟರೆ, ಛಿ ಇದೇನು ಉಪಮೆಯ ನನಗೆ ಅಂತಾನೆ. ಇನ್ನೊಂದು ಭಾರಿ ಉಪಮೆಯನ್ನು ತಂದು ಕೊಟ್ಟರೆ, ಥೂ ಇದೇನು ಉಪಮೆ ಅಂತಾನೆ. ಇನ್ನೊಂದು ಭಾರಿಯಾದದ್ದನ್ನು ಕೊಟ್ಟರೆ ಅದನ್ನು ಹಾಗೆ ತಿರಸ್ಕಾರ ಮಾಡ್ತಾನೆ. ಯಾವ ಯಾವ ಉಪಮೆಗಳನ್ನು ತಂದು ತಂದು ದೇವರ ಹತ್ತಿರ ತಂದು ಜೋಡಿಸಿ ಇಡ್ತೀರೋ ಅದನ್ನು ಅಗಣಿತ ಅಂತ ಮಾಡಿಬಿಡ್ತಾನೆ. ಸರ್ವಥಾ ದೇವರಿಗೆ ಲೆಕ್ಕಕ್ಕೆ ಬಾರದು, ಸರ್ವಥಾ ಲೆಕ್ಕಕ್ಕೆ ಬಾರದು. ಹಾಗೆ ಎಲ್ಲ ಉಪಮೆಗಳು ಭಗವಂತನಿಗೆ ಅಗಣಿತವಾಗಿವೆ, ಗಣಿತವೇ ಆಗಿಲ್ಲ, ಲೆಕ್ಕಕ್ಕೇ ಬರುವುದಿಲ್ಲ. ಅಂಥ ಭಗವಂತ ಅಗಣಿತೋಪಮ, ಅಮಿತ ವಿಕ್ರಮ, ಅನಂತವಾದ ಪರಾಕ್ರಮವಿದ್ದ ಭಗವಂತ, ಅಮಿತ ವಿಕ್ರಮ ಗಮ್ಯ ಎಂಬುದಾಗಿ ನೀನೆಂದು ನಿಗಮತತಿ ಕೈವಾರಿಸುತ್ತ ನಿನ್ನನ್ನು ಹೊಗಳುತ್ತಾ, ವೇದ ತತಿಗಳು, ವೇದ ಸಮೂಹವೆಲ್ಲ ನಿನ್ನನ್ನು ಹೊಗಳ್ತಾ, ಪದಯುಗವ ಕಾಣದೆ, ನಿನ್ನ ಸ್ವರೂಪವನ್ನು ಪರಿಪೂರ್ಣವಾಗಿ ತಿಳಿಯದೆ, ನಿನ್ನ ಪಾದಾರವಿಂದಗಳನ್ನು ಕಾಣದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವ ಭಗವಂತನನ್ನು ತಿಳಿಯುವುದಕ್ಕೆ ವೇದಗಳು, ಅನಂತವಾದ ವೇದಗಳು ಕೂಡ ಎಷ್ಟು ಪ್ರಯತ್ನ ಮಾಡಿದರೂ ನಿನ್ನನ್ನು ಹೊಗಳಲು ಸಾಧ್ಯವಾಗ್ತಾ ಇಲ್ಲ. ಅಂಥ ಸ್ವರೂಪ ನಿನ್ನದು ಪರಮಾತ್ಮ. ಪದಯುಗವ ಕಾಣದೆ, ಅದನ್ನು ನೋಡದೆ, ತಿಳಿಯಲು ಆಗದೆ ಬಳಲುತ್ತಿದೆ. ವಾಸುಕಿ ಶಯನ ಸರ್ವೇಶ ರಕ್ಷಿಸು. ವೇದಗಳು ಬಳಲುತ್ತಿದೆ. ಶಬ್ದ ನೋಡಿ ಹೇಗಿದೆ, ಭಾರಿಯಾದ ಶಬ್ದ. ವೇದ ಕುಸಿಬೇಕು. ಕನಕದಾಸರ ಈ ಮಾತನ್ನು ಕೇಳಿ ನಿಜವಾದ ಅರ್ಥ ಅಂದರೆ ವೇದ ಎಷ್ಟು ಪರಮಾತ್ಮನ ಹತ್ತಿರ ಶ್ರಮಪಟ್ಟು ತಿಣುಕಿ ತಿಣುಕಿ ದೇವರ ಮಹಿಮೆಯನ್ನು ಕೊಂಡಾಡಿ ಹೋಗಿ ಹೋಗಿ ಸಾಧ್ಯವಾಗದೆ ಮತ್ತೆ ಕುಸಿದಾಗ, ಅಪ್ರಾಪ್ಯ ಮನಸಾ ಸಹ ವಾಚಃ ನಿವರ್ತಂತೆ, ಹಿಂದೆ ಮರಳುತ್ತವೆ ಅಂತಾದಾಗ ಬಳಲದೆ ಇನ್ನೇನು ಮಾಡ್ತವೆ. ಅದಕ್ಕೇನು ಶ್ರಮವಾಗದೇ ಇರುತ್ತಾ? ಶ್ರಮವಾಗದೇ ಇರುತ್ತಾ? ವೇದಕ್ಕೆ ಅರ್ಥವನ್ನು ತೆಗೆಯುವುದು ಎಷ್ಟು ಸಾಧ್ಯವೋ ಅಷ್ಟು ತೆಗಿತಾರೆ. ಆದರೆ ಭಗವಂತನ ಗುಣ ಮುಗಿಯುವುದಿಲ್ಲ, ಭಗವಂತನ ಮಹಿಮೆ ಮುಗಿಯುವುದಿಲ್ಲ, ಪರ್ಯಾಪ್ತವಾಗುವುದಿಲ್ಲ. ಅಷ್ಟು ಗುಣಗಳಾಗತ್ತೆ. ಆದ್ದರಿಂದ ನಿಗಮ ತತಿ, ತತಿ ಅಂದರೆ ಸಮೂಹ, ಇಡೀ ವೇದಗಳು ಅನಂತಾವೈ ವೇದಾಹ ಅಂತ ಹೇಳಿದಂತೆ ಅನಂತವಾದ ವೇದಗಳು ಕೂಡ ನಿನ್ನನ್ನು ಸ್ತೋತ್ರ ಮಾಡಿದರೂ ಕೂಡ ನಿನ್ನ ಪದಯುಗವ ಕಾಣದೆ ಬಳಲುತ್ತಿದೆ. ವಾಸುಕಿ ಶಯನ, ಮತ್ತೊಮ್ಮೆ ಬಂತು ವಾಸುಕಿ ಶಯನ. ಶೇಷಶಯನ ಅಂತ ಅನ್ನುವುದರ ಬದಲಾಗಿ ವಾಸುಕಿ ಶಯನ ಅಂತಾರೆ. ವಾಸುಕಿ ಶಯನ ಸರ್ವೇಶ ರಕ್ಷಿಸು ನಮ್ಮ ನನವರತ, ನಮ್ಮನ್ನು ಸದಾಕಾಲ ರಕ್ಷಿಸು ಸ್ವಾಮಿ. ನಿನ್ನ ಗುಣಗಳು ಅನಂತವಾಗಿವೆ, ನಿನ್ನ ಮಹಿಮೆ ಸಚ್ಚಾರಿತ್ರ ವರ್ಣಿಸಲು ಸಾಧ್ಯವಿಲ್ಲ. ನಮಗೆ ನಿಮಗೆ ಸಾಧ್ಯವಿಲ್ಲವೆಂದಲ್ಲ, ವೇದಾಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿಗೂ ಸಾಧ್ಯವಿಲ್ಲದ ಭಗವಂತನ ಮಹಿಮೆಯನ್ನು ನಾವು ಕೊಂಡಾಡ್ತೇವೆ ಎನ್ನುವುದು ಹೇಗೆ ಅನ್ನುವುದಾಗಿ ಪರಮಾತ್ಮನನ್ನು ಕೊಂಡಾಡ್ತಾರೆ.